ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್. ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು. ಬನ್ನಿ, ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನು ಆರಂಭಿಸೋಣ. ನಿಮ್ಮೆಲ್ಲರಿಗೂ ನನ್ನ 18ನೇ ಎಪಿಸೋಡ್ಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಒಂದು ಹಂತ ಬರುತ್ತದೆ. ನಾವು ಜನರ ನಡುವೆ ಇದ್ದರೂ ಮನಸ್ಸಿನಲ್ಲಿ ಒಂಟಿಯಾಗಿರುವ ಅನುಭವ. ಆದರೆ ಹೃದಯದಲ್ಲಿ ಸಾವಿರಾರು ಪ್ರಶ್ನೆಗಳು. ಈ ಒಂಟಿತನ ಕೆಲವರಿಗೆ ಕೇವಲ ಪರಿಸ್ಥಿತಿಯ ಫಲ, ಕೆಲವರಿಗೆ ಅದು ಮನಸ್ಸಿನ ಸ್ಥಿತಿ. ಆದರೆ ಪ್ರಶ್ನೆ ಏನು ಗೊತ್ತಾ? ಈ ಒಂಟಿತನವನ್ನು ನಾವು ಹೇಗೆ ಗೆಲ್ಲಬಹುದು? ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ಮೊದಲು ನಿಮ್ಮನ್ನು ನೀವು ಅರಿತುಕೊಳ್ಳಿ. ನೀವು ಏನು ಇಷ್ಟಪಡುತ್ತೀರಿ, ಯಾವುದು ನಿಮಗೆ ಶಾಂತಿ ಕೊಡುತ್ತದೆ, ಆ ವಿಷಯಗಳನ್ನು ಪಟ್ಟಿ ಮಾಡಿ. ಒಂಟಿತನವನ್ನು ತೊಡೆದು ಹಾಕಲು ನಿಮ್ಮ ಆತ್ಮೀಯ ಆಸಕ್ತಿಗಳೊಂದಿಗೆ ಸಮಯ ಕಳೆಯುವುದು ಅತ್ಯಂತ ಮುಖ್ಯ. ಒಬ್ಬ ಕವಿಗೆ ಕವಿತೆ ಬರೆಯುವುದು ಔಷಧಿ. ಒಬ್ಬ ಚಿತ್ರಕಾರನಿಗೆ ಬಣ್ಣಗಳ ಜೊತೆ ಆಟವಾಡುವುದು ಶಾಂತಿ. ನಿಮ್ಮ ಹೃದಯದ ಬಾಗಿಲು ತಟ್ಟುವ ಹವ್ಯಾಸವನ್ನು ಹುಡುಕಿ. ಮನುಷ್ಯ ಸಂಪರ್ಕ ಬೆಳೆಸಿರಿ. ಒಂಟಿತನವನ್ನು ಗೆಲ್ಲಲು ಮನುಷ್ಯರೊಂದಿಗೆ ನೈಜ ಸಂಬಂಧ ಬೆಳೆಸಬೇಕು. ಈ ಸೋಷಿಯಲ್ ಮೀಡಿಯಾದ ಲೈಕ್ಸ್ಗಳು ಹೃದಯ ತುಂಬಿಸುವುದಿಲ್ಲ. ಆದರೆ ನಿಜವಾದ ಮಾತು, ಕಣ್ಣಿನಲ್ಲಿ ಕಣ್ಣಿಟ್ಟು ಮಾಡಿದ ಸಂಭಾಷಣೆ, ಅದೇ ಔಷಧಿ. ನಿಮ್ಮ ಹಳೆಯ ಸ್ನೇಹಿತರಿಗೆ ಫೋನ್ ಮಾಡಿ. ಅಪ್ಪ ಅಮ್ಮನ ಜೊತೆ 1 ಗಂಟೆ ಕೂತು ಮಾತನಾಡಿ. ಕಾಲೇಜಿನ ಸ್ನೇಹಿತರ ಜೊತೆ 1 ಕಪ್ ಟೀ ಕುಡಿಯಿರಿ. ಈ ಸಣ್ಣ ಸಣ್ಣ ಕ್ಷಣಗಳೇ ಹೃದಯಕ್ಕೆ ದೊಡ್ಡ ಸಾಂತ್ವನ ನೀಡುತ್ತದೆ. ಇನ್ನು ಪ್ರಕೃತಿಯೊಂದಿಗೆ ಸ್ನೇಹ. ಕಾಲ ಕಾಲಕ್ಕೆ ಒಂಟಿತನ ಮನಸ್ಸಿನಲ್ಲಿ ಕತ್ತಲೆ ತುಂಬಿಸುತ್ತದೆ. ಆ ಸಮಯದಲ್ಲಿ ಪ್ರಕೃತಿಯ ಕಡೆ ಮುಖ ಮಾಡಿ. ಬೆಳಗಿನ ಸೂರ್ಯೋದಯವನ್ನು ನೋಡಿ, ಮಳೆ ಹನಿಯ ಸದ್ದು ಕೇಳಿ, ಅಥವಾ ಹತ್ತಿರದ ಉದ್ಯಾನವನದಲ್ಲಿ ಸ್ವಲ್ಪ ಸಮಯ ವಾಕ್ ಮಾಡಿ. ಪ್ರಕೃತಿ ನಮ್ಮನ್ನು ಮೌನದಲ್ಲಿ ಮಾತನಾಡಿಸುತ್ತದೆ. ನಮ್ಮ ನೋವನ್ನು ಆಲಿಸಿ ಮನಸ್ಸಿಗೆ ಹಿತವಾದ ಮುದ್ದು ಕೊಡುತ್ತದೆ. ಸೇವಾ ಮನೋಭಾವ ಬೆಳೆಸಿರಿ. ಒಂಟಿತನವನ್ನು ಗೆಲ್ಲುವ ಅತ್ಯುತ್ತಮ ಮಾರ್ಗ ಇತರರ ಜೀವನದಲ್ಲಿ ಬೆಳಕು ಹಚ್ಚುವುದು. ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳ ಜೊತೆ ಆಟ ಆಡಿರಿ. ಹಿರಿಯ ನಾಗರಿಕರ ಮನೆಗೆ ಹೋಗಿ ಅವರ ಜೊತೆ ಮಾತನಾಡಿ. ನಾವು ಇನ್ನೊಬ್ಬರ ಹೃದಯದಲ್ಲಿ ಸಂತೋಷ ಹುಡಿದಾಗ ನಮ್ಮ ಹೃದಯದಲ್ಲೂ ಕೂಡ ಹೊಸ ಕಿರಣ ಹುಟ್ಟುತ್ತದೆ. ನಿಮ್ಮ ಮನಸ್ಸನ್ನು ತರಬೇತಿ ಮಾಡಿ. ಒಂಟಿತನವನ್ನು ಗೆಲ್ಲುವುದು ಕೇವಲ ಹೊರಗಿನ ಕ್ರಿಯೆಯಿಂದ ಸಾಧ್ಯವಿಲ್ಲ. ಮನಸ್ಸನ್ನು ಶಾಂತಗೊಳಿಸುವ ಅಭ್ಯಾಸ ಬೇಕು. ಧ್ಯಾನ, ಯೋಗ ಹಾಗೂ ಪ್ರಾರ್ಥನೆ ಇವು ಮನಸ್ಸಿಗೆ ಸ್ಥೈರ್ಯ ಕೊಡುತ್ತವೆ. ಪ್ರತಿದಿನ 10 ನಿಮಿಷ ಫೋನ್, ಟಿವಿ, ಆನ್ಲೈನ್ ಜಗತ್ತನ್ನು ಬಿಟ್ಟು ನೀವು ಮತ್ತು ನಿಮ್ಮ ಉಸಿರಿನ ನಡುವೆ ಮಾತ್ರ ಸಮಯ ಕಳೆಯಿರಿ. ಒಂಟಿತನ ಶತ್ರು ಅಲ್ಲ. ಅದು ಕೆಲವೊಮ್ಮೆ ನಮ್ಮ ನಿಜವಾದ ಶಕ್ತಿ ಹುಡುಕಲು ಅವಕಾಶ. ಆದರೆ ಅದರಲ್ಲಿ ಸಿಲುಕಿಕೊಂಡರೆ ಅದು ನಮ್ಮ ಕನಸುಗಳನ್ನು ಕೊಲ್ಲುತ್ತದೆ. ಆದ್ದರಿಂದ ಜೀವನದಲ್ಲಿ ಬೆಳಕು ಹುಡುಕಿ ಜನರ ನಡುವೆ ಬೆರೆಯಿರಿ. ನಿಮ್ಮ ಹೃದಯಕ್ಕೆ ಹತ್ತಿರವಿರುವ ಕೆಲಸಗಳಲ್ಲಿ ತೊಡಗಿರಿ. ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಮನುಷ್ಯ ಒಂಟಿಯಾಗಿ ಹುಟ್ಟಿದರೂ ಒಂಟಿಯಾಗಿ ಬದುಕಲು ಸೃಷ್ಟಿಸಲ್ಪಟ್ಟಿಲ್ಲ. ನಮ್ಮ ಬದುಕಿನಲ್ಲಿ ಒಂಟಿತನ ಒಂದು ಹಂತ ಮಾತ್ರ. ಅದು ನಮ್ಮನ್ನು ಮುರಿಯಲು ಬರುವುದಿಲ್ಲ, ನಮ್ಮನ್ನು ಹೊಸದಾಗಿ ಕಟ್ಟಲು ಬರುತ್ತದೆ. ಬೆಳಕಿನ ಕಡೆ ನಡೆಯಿರಿ. ನಿಮ್ಮ ಹೃದಯದಲ್ಲಿ ಹೂವುಗಳು ಮತ್ತೆ ಅರಳುತ್ತವೆ. ಇಂದು ಹಂಚಿಕೊಂಡ ಮಾರ್ಗಗಳಲ್ಲಿ ಒಂದನ್ನಾದರೂ ನೀವು ಪ್ರಯತ್ನಿಸಿ. ನೀವು ಬದಲಾವಣೆಯನ್ನು ಅನುಭವಿಸುತ್ತೀರಿ. ಈ ಕತೆ ನಿಮಗೆ ಸ್ಪಂದಿಸಿದರೆ ಮನಸ್ಸಿನ ಮಾತು ಮಧುರ ಎಪಿಸೋಡ್ಸ್ನ ಇನ್ನಿತರ ಭಾಗಗಳನ್ನು ಕೇಳಿ. ಪ್ರತಿ ಕಥೆಯಲ್ಲೂ ನಿಮ್ಮ ಮನಸ್ಸಿಗೆ ತಾಕುವ ಒಂದು ಕಿರಣ ಕಾದಿದೆ. ನಮಸ್ಕಾರ.